ನಮಸ್ಕಾರ ಸ್ನೇಹಿತರೆ, ನಾನು ವಿಶ್ವನಾಥ ಆಚಾರ್ಯ. ತಮಗೆಲ್ಲರಿಗೂ ಗೊತ್ತಿರುವಂತೆ ವಿಶ್ವಕರ್ಮ ಸಮಾಜ ಹಾಗೂ ಚಿನ್ನ ಬೆಳ್ಳಿ ಕೆಲಸ ಮಾಡುವವರ ಆಚಾರ್ಯ ಎನ್ನುವ ಪದವನ್ನು ಬಳಸಿ ಗೋಲ್ಡ್ನ ಮಾಲೀಕರಾದಂಥ ರಮೇಶ್ ಅವರು ಮಾಡಿರುವಂತಹ ಈ ಅಡ್ವರ್ಟೈಸ್ಗಳು ಹಾಗೂ ಯೂಟ್ಯೂಬ್ಗಳಲ್ಲಿ ವಿಡಿಯೋಗಳನ್ನು ತಾವೆಲ್ಲರೂ ನೋಡಿದ್ದೀರಿ. ನೀವೆಲ್ಲರೂ ಬಹಳಷ್ಟು ಬೇಜಾರಾಗಿದ್ದೀರಿ ಅಂತ ಕೂಡ ಗೊತ್ತು. ಹಲವಾರು ಕಡೆ ಕರ್ನಾಟಕದಾದ್ಯಂತ ಇರುವ ಎಲ್ಲ ವಿಶ್ವಕರ್ಮ ಸಮುದಾಯ, ಚಿನ್ನ ಬೆಳ್ಳಿ ಕೆಲಸಗಾರರು ಎಲ್ಲರೂ ಕೂಡ ಬಹಳಷ್ಟು ಇದನ್ನು ವಿರೋಧಿಸಿದಿರಿ. ಅವನ್ನ ಪ್ರಶ್ನೆ ಮಾಡಿದಿರಿ, ಕಾಲ್ಗಳು ಮಾಡಿದಿರಿ. ಅವನ ಬಗ್ಗೆ ಆಯಾ ಸ್ಟೇಷನ್ಗಳಲ್ಲಿ ನೀವು ಕಂಪ್ಲೇಂಟ್ ಕೊಡಬೇಕು ಅನ್ನೋ ನಿರ್ಧಾರ ಮಾಡಿದಿರಿ, ಹೋರಾಟ ಮಾಡಬೇಕು ಅನ್ನೋ ನಿರ್ಧಾರ ಮಾಡಿದಿರಿ. ಬಹಳಷ್ಟು ಒಳ್ಳೆಯ ವಿಷಯ. ತಾವೆಲ್ಲರೂ ಒಗ್ಗಟ್ಟಾಗಿ ಈ ವಿಚಾರವನ್ನು ಇಡೀ ಕರ್ನಾಟಕದಾದ್ಯಂತ ಎತ್ಕೊಂಡಿರೋದು ಬಹಳಷ್ಟು ಒಳ್ಳೆಯ ಕೆಲಸ. ಅದೇ ರೀತಿ ಚಿನ್ನಾಭರಣ ತಯಾರಕರ ನಿಗಮವೂ ಕೂಡ ಇಂಥ ವಿಚಾರವನ್ನು ಗಂಭೀರವಾಗಿ ತಗೊಂಡು ನಾವು ಬಹಳಷ್ಟು ಕೆಲಸವನ್ನು ಮಾಡಿದ್ದೀವಿ. ಅದರಲ್ಲಿ ಮೊದಲನೇ ಕೆಲಸ, ಈ ದಿನ ನಾವು ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ಹೋಗಿ ನಮ್ಮ ಗೋಲ್ಡ್ನ ಮಾಲೀಕರಾದ ರಮೇಶ್ ಅವರ ಬಗ್ಗೆ ನಾವು ಲಿಖಿತಪೂರ್ವಕವಾಗಿ ಅವರಿಗೆ ಹಲವಾರು ವಿಚಾರಗಳನ್ನು, ಈ ರೀತಿ ಏನೇನಾಗಿದೆ, ಆಚಾರ್ಯ ಎನ್ನುವ ಪದವನ್ನು ಬಳಸಿ 10% ವೇಸ್ಟೇಜ್ ಅನ್ನುವ ಪದ ಬಳಸಿ ನಾವು ಹಾಲ್ಮಾರ್ಕ್ ಹಾಕ್ಕೊಡೋದಿಲ್ಲ, 10% ವೇಸ್ಟೇಜ್ ತೊಗೊತೀವಿ, ನಾವು ಒಂದು ರೀತಿ ನಮ್ಮ ಹತ್ರ ಯಾವುದೇ ಕಸ್ಟಮರ್ಗಳು ಬರಬಾರ್ದು ಅನ್ನುವ ನೆಗೆಟಿವ್ ಪಬ್ಲಿಸಿಟಿಯನ್ನು ಮಾಡಿರೋದನ್ನು ವಿರೋಧಿಸಿ ನಾವು ಅವರಿಗೆ ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ಕಂಪ್ಲೇಂಟನ್ನು ಕೊಟ್ಟು ಅವರಿಂದ ಒಂದು ಸ್ವೀಕೃತಿ ಪತ್ರವನ್ನು ತೆಗೆದುಕೊಂಡಿದ್ದೀವಿ. ಇದರಲ್ಲಿ ಏನು ಬರೆದಿದೆ ಅಂದರೆ, ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಅವನ್ನ ಕರೆಸಿ ಬುದ್ಧವಾದ ಹೇಳಿ ಮಾಧ್ಯಮಗಳ ಮುಖಾಂತರ, ಡಿಜಿಟಲ್ ಮಾಧ್ಯಮದ ಮುಖಾಂತರ, ಚಾನೆಲ್ಗಳ ಮುಖಾಂತರ ಬಹಿರಂಗ ಕ್ಷಮಾಪಣೆ ಸಮುದಾಯದ ಮುಂದೆ, ವಿಶ್ವಕರ್ಮ ಸಮುದಾಯದ ಯಾವ ಜನಾಂಗಗಳಿದ್ದಾರೋ ಸಮುದಾಯದ ಎಲ್ಲರ ಮುಂದೆ ಬಹಿರಂಗ ಕ್ಷಮಾಪಣೆಯನ್ನು ಕೋರಬೇಕು ಅಂತ ನಾವು ಹೇಳಿದ್ದೀವಿ. ಮೊನ್ನೆಯಿಂದ ನಡೆದಿರುವಂಥ ಕೆಲವು ನಾವು ಮಾಡಿರುವಂಥ ಹೋರಾಟಕ್ಕೆ ಹಲವಾರು ಜನ ಸೇರಿರುವಂಥ ಹೋರಾಟದಲ್ಲಿ ಒಂದು ಸಣ್ಣ ವಿಡಿಯೋವನ್ನು, ಅವನಿರುವ ಜಾಗದಲ್ಲೇ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾನೆ. ನಾನು ಕ್ಷಮಿಸ್ಬಿಡಿ, ನನ್ನ ತಪ್ಪಾಗಿದೆ ಅಂತ. ಇಡೀ ಸಮುದಾಯಕ್ಕೆ ಆ ಒಂದು ವಿಡಿಯೋ ಯಾವುದೇ ರೀತಿಯಾದ ಸಮಾಧಾನವು ನಮಗೆ ತಂದಿಲ್ಲ. ಇದನ್ನು ಡಿಜಿಟಲ್ ಮಾಧ್ಯಮದ ಮುಖಾಂತರ, ಪತ್ರಿಕೆಯ ಮುಖಾಂತರ ಅಥವಾ ಸಮುದಾಯಗಳ ಮುಖಂಡರುಗಳ ಮುಖಾಂತರ ಕ್ಷಮಾಪಣೆ ಕೋರುವವರೆಗೂ ನಾವು ಈ ಹೋರಾಟವನ್ನು ನಿಲ್ಲಿಸಲ್ಲ ಅಂತ ನಿಮ್ಮೆಲ್ಲರ ಪರವಾಗಿ ನಾವು ಕೂಡ ಕೈ ಜೋಡಿಸ್ತಾ ಇದ್ದೀವಿ. ಈ ಸ್ವೀಕೃತಿಯನ್ನು ಪತ್ರವನ್ನು ಬರೆದಿದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಸರ್ಕಲ್ ಇನ್ಸ್ಪೆಕ್ಟರು ನಮಗೆ ಮಾತು ಕೊಟ್ಟಿದ್ದಾರೆ. ನಾವು ಅವ್ರನ್ನ ಕರೆಸಿ ಖುದ್ದು ನಿಮ್ಮ ಮುಂದೆ ಕೂಡಿಸಿ ನಾವು ಮಾತಾಡ್ತೀವಿ. ದಯವಿಟ್ಟು ನೀವೆಲ್ಲರೂ ಬಂದು ಮಾತಾಡಿ, ನಿಮ್ಮ ಸಮಸ್ಯೆಗಳು ಹೇಳಿ, ಅವ್ರು ಮಾಡಿರುವಂಥದ್ದು ಹೇಳಿ, ಇದಕ್ಕೆ ಯಾವ ರೀತಿ ಮಾಡಬೇಕು ನೀವು ದಯವಿಟ್ಟು ಖುದ್ದಾಗಿ ಮುಖಾಮುಖಿ ಮಾತಾಡಿ ಅಂತ ನಮಗೆ ಹೇಳಿದ್ದಾರೆ. ನಾವು ಅವರ ಫೋನ್ನ ನಿರೀಕ್ಷೆಯಲ್ಲಿದ್ದೀವಿ. ಮುಂದಿನ ಹಂತಗಳು ಅಕಸ್ಮಾತ್ ಕರೆದು ನಾವು ಮಾತಾಡುವಾಗ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಕೂಡ ನಾವು ನಿಮಗೆ ಮಾಹಿತಿಗಳನ್ನು ಹಂಚ್ತೀವಿ. ನೀವು ಕೂಡ ಕರೆದಾಗ ನಾವೆಲ್ಲರೂ ನಮ್ಮ ಜೊತೆ ನೀವು ಕೂಡ ಬರ್ಬೋದು. ಮೊದಲು ನಾವು ನಿಜವಾಗ್ಲೂ ಅವ್ರ ಅಂಗಡಿಗೆ ಹೋಗಿ ಹೋರಾಟವನ್ನು ಮಾಡಿ ಹೋರಾಟದ ಮುಖಾಂತರ ಹಾದಿಯನ್ನು ಪಡೆದುಕೊಳ್ಳೋಣ ಅಂತ ನಾವು ಅಂದ್ಕೊಂಡ್ವಿ. ಆದರೆ ನ್ಯಾಯಾಂಗದ ಪರವಾಗಿ ಕಾನೂನು ಮುಖಾಂತರವಾಗಿ ಹೋಗೋಣ ಅಂತ ಈಗ ಕಾನೂನು ಮುಖಾಂತರವಾಗಿ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಅವರನ್ನು ಕರೆಸಿ ಕಾನೂನು ರೀತಿಯಲ್ಲೇ ನಾವು ಇದನ್ನು ಕಾರ್ಯವನ್ನು ಮಾಡಬೇಕು, ಕೆಲಸವನ್ನು ಮಾಡಬೇಕು, ಯಾರಿಗೂ ತೊಂದರೆ ಆಗೋದು ಬೇಡ ಅಂತ ತೀರ್ಮಾನವನ್ನು ಮಾಡಿ ಈ ನಾವು ದಾರಿಯನ್ನು ಕಂಡುಕೊಂಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ. ಕರೆದಾಗ ನಾವು ಕೂಡ ದಯವಿಟ್ಟು ಮಾತಾಡಿ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ನಿಮ್ಗೆ ಖಂಡಿತ ಹಂಚ್ತೀವಿ. ನಿಮ್ಮೆಲ್ಲರ ಬೆಂಬಲವಿರಲಿ ಅಂತ ಹೇಳ್ತಾ ವಿಶ್ವನಾಥ ಆಚಾರ್ಯ, ನಮಸ್ಕಾರ.